ನೇಹಾ ಹತ್ಯೆ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವ್ಯತಿರಿಕ್ತ ಹೇಳಿಕೆಗಳನ್ನು ನೀಡಬೇಡಿ ಅನ್ನೋ ಖಡಕ್ ಸಂದೇಶ ಕಾಂಗ್ರೆಸ್ನ ಹೈಕಮಾಂಡ್ನಿಂದ ನಿನ್ನೆಯಷ್ಟೇ ರಾಜ್ಯ ಘಟಕದ ನಾಯಕರಿಗೆ ರವಾನೆಯಾಗಿದೆ. ಆದರೆ ಇದೀಗ ಸಚಿವ ತಿಮ್ಮಾಪುರೆ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ನೇಹಾ ಕೊಲೆಯಲ್ಲೂ ಕೂಡ ನಾಯಕರು ತರಲೆ ಹೇಳಿಕೆಗಳನ್ನು ನೀಡ್ತಾ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಮತ್ತೆ ಮುಜುಗರವನ್ನ ತರ್ತಾ ಇದೆ. ನೇಹಾ ಹಾಗೆ ಫಯಾಜ್ ಪ್ರೀತಿ ಮಾಡ್ತಾ ಇದ್ದಿದ್ದು ಸತ್ಯ, ಲವ್ ಮಾಡ್ತಾ ಇದ್ದಿದ್ದು ಸತ್ಯ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಸಚಿವ ತಿಮ್ಮಾಪುರೆ ಮಾತನಾಡಿದ್ದಾರೆ. ಗೃಹ ಸಚಿವರ ಹೇಳಿಕೆಯನ್ನ ಸಮರ್ಥಿಸಿಕೊಂಡು ಮಾತನಾಡಿದ್ದಾರೆ ತಿಮ್ಮಾಪುರ. ಇವ್ರು ನಾನು ಇವತ್ತು ಪೇಪರ್ದಲ್ಲಿ ನೋಡ್ತೀನಿ, TV ಚಾನಲ್ದಲ್ಲಿ ನೋಡ್ತಿದ್ದೀನಿ, ಇವ್ರ ಮಾತುಗಳು ಕೇಳ್ತಿದ್ದೀನಿ. ಹೋಗ್ಲಿ, ಸಣ್ಣ ಪುಟ್ಟ ಜನ ಮಾತನಾಡಿದ್ರೆ ನನಗೆ ಬೇಸರ ಆಗ್ತಿರಲಿಲ್ಲ. ಈ ದೇಶದ ಪ್ರಧಾನಿ ಆದವರು ಲಗಮಿಲ್ಲಾರ್ದ ಮಾತುಗಳನ್ನ ಮಾತಾಡಿ ಅವ್ರಿಗೆ ಗೌರವ ಬರುತ್ತೇನೆ. ಇದು ಅವ್ರ ವ್ಯಕ್ತಿತ್ವಕ್ಕೆ ಅಗೌರವ ತರೋ ರೀತಿಯ ಮಾತನಾಡ್ತಕ್ಕಂಥ ನಮಗೆ ನೋವೇನಂದರೆ ನಮ್ಮ ದೇಶದ ಪ್ರಧಾನಿ ಮಾತುಗಳು ಇಂಥವಲ್ಲ ಅಂತಕ್ಕಂಥ ನೋವು ನಮ್ಮನ್ನು ಕಾಡ್ತಾಯಿದೆ. ಸಣ್ಣತನ ಮತ್ತು ಲವ್ ಜಿಯಾದ್, ಏನು ಲವ್ ಜಿಯಾದ್? ಯಾರನ್ನ ಮತಾಂತರ ಮಾಡಿದ್ದಾರೆ? ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಈಗ ಆಲ್ರೆಡಿ ಪೊಲೀಸರು ನಡೆಸ್ತಾ ಇದ್ದಾರೆ. ಹಾಗೆ ಆರೋಪಿಯನ್ನ ಬಂಧಿಸಿದ್ದಾರೆ ಕೂಡ. ಆದರೆ ನೇಹಾ ತಂದೆ ಸೇರಿದಂತೆ ಅನೇಕರ ಒತ್ತಾಯ ಪ್ರಕರಣವನ್ನ CID ತನಿಖೆಗೆ ವಹಿಸಬೇಕು ಅಂತ ಹೇಳಿ ಈಗ ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಗ್ಗೆ ಮಾತನಾಡಿದ್ದಾರೆ. CBIಗೆ ನೀಡುವಂತೆ ತಂದೆ ನಿರಂಜನ್ ಒತ್ತಾಯ ಮಾಡಿದ್ರು. ವಿವಿಧ ಸಂಘಟನೆಗಳಿಂದ ಸರ್ಕಾರಕ್ಕೆ ಆಗ್ರಹ ಕೂಡ ಬಂದಿತ್ತು. ಈ ನಡುವೆ CID ತನಿಖೆಗೆ ವಹಿಸಿದ್ದೇವೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಅಲ್ಲಿಗೆ ನೇಹಾ ಹತ್ಯೆ ಕೇಸ್ ತನಿಖೆಯ ಜವಾಬ್ದಾರಿ ಇದೀಗ CID ಹೆಗಲಿಗೆ ಏರಿದೆ. CBI ತನಿಖೆಗೆ ಆಗ್ರಹಿಸಲಾಗ್ತಾ ಇತ್ತು, ಆದರೆ ಸರ್ಕಾರ CID ತನಿಖೆಗೆ ನೀಡಲಿಕ್ಕೆ ನಿರ್ಧಾರವನ್ನ ಮಾಡಿದೆ. ಈ ಬಗ್ಗೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆ ಕೂಡ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೇಹಾ ಅವರ ತಂದೆ ನಿರಂಜನ್ ಹಿರೇಮಠ ಅವರನ್ನ ಮಾತನಾಡಿಸೋ ಸಂದರ್ಭದಲ್ಲಿ ಷಡ್ಯಂತರ ಇದೆ ಈ ಕೊಲೆಯಲ್ಲಿ ಅನ್ನೋ ಅನುಮಾನ ನಮಗೆ ಮೊದಲ ದಿನದಿಂದಲೂ ಕೂಡ ಕಾಡ್ತಾ ಇದೆ. ಕೇವಲ ಫಯಾಜ್ ಒಬ್ಬನೇ ಅಲ್ಲ, ಆತನ ಹಿಂದೆ ಮತ್ತೊಂದಷ್ಟು ಮಂದಿ ಕೂಡ ಈ ಹತ್ಯೆಗೆ ಸಹಕಾರ ನೀಡಿದವರು ಇರಬಹುದು ಅನ್ನೋ ಅನುಮಾನ ಕೂಡ ಇದೆ. ಹೀಗಾಗಿ ಕೂಲಂಕುಷವಾಗಿ ತನಿಖೆ ಆಗಬೇಕು ಅಂತಂದ್ರೆ CBIಗೆ ನೀಡಬೇಕು ಅನ್ನೋ ಆಗ್ರಹ ನಮ್ಮದಿದೆ ಅಂತ ಹೇಳ್ತಾ ಇದ್ರು. ಆದರೆ ಇದೀಗ ರಾಜ್ಯ ಸರ್ಕಾರ CID ತನಿಖೆಗೆ ವಹಿಸಿ ಆದೇಶವನ್ನ ಹೊರಡಿಸಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮಾ ನಾಯಕ್ ನೀಡ್ತಾ ಹೋಗ್ತಾರೆ. ಭೀಮಾ ನಾಯಕ್, ಎಕ್ಸಾಕ್ಟ್ಲಿ ಏನ್ ಹೇಳಿದ್ರು ಮುಖ್ಯಮಂತ್ರಿಗಳು ನೇಹಾ ಮರ್ಡರ್ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸ್ಮಿತಾ, ಏನು ಈಗಾಗಲೇ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಂತ CM ಸಿದ್ದರಾಮಯ್ಯನವರು ಒಂದು ಆ ಮಾತನ್ನ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈ ನೇಹಾ ಹತ್ಯೆ ಪ್ರಕರಣ ಏನಿದೆ, ಪ್ರಕರಣವನ್ನ CODಗೆ ಕೊಡಲಾಗಿದೆ ಹಾಗೂ ವಿಶೇಷ ನ್ಯಾಯಾಲಯದ ಮೂಲಕ ಈ ಪ್ರಕರಣವನ್ನ ತ್ವರಿತವಾಗಿ ವಿಚಾರಣೆ ಆಗಬೇಕು. ಏನು ಆರೋಪಿ ಇದ್ದಾನೆ ತ್ವರಿತವಾಗಿ ಶಿಕ್ಷೆ ಕೊಡಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಬದ್ಧವಾಗಿದೆ. ಯಾವುದೇ ಕಾರಣಕ್ಕೂ ಅವನಿಗೆ ಶಿಕ್ಷೆಯನ್ನ ಕೊಟ್ಟೆ ಕೊಡಿಸ್ತೀವಿ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿರುವಂತದ್ದು. ಅದರ ಜೊತೆಗೆ ಏನು ನೇಹಾ ಅವರ ತಂದೆಯನ್ನು ಕೆಲವೊಂದು ಆರೋಪವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಒಂದು 4-5 ಜನಗಳು ಇನ್ನೂ 4-5 ಜನರಿದ್ದಾರೆ ಅನ್ನುವಂತ ಮಾತನ್ನ ಆರೋಪವನ್ನ ಮಾಡಿದ್ದಾರೆ. ಅದನ್ನು ಸಹ ನಾವು ಈಗಾಗಲೇ ತನಿಖೆಯನ್ನ ಮಾಡ್ತೇವೆ. ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೋ ಅವರೆಲ್ಲರಿಗೂ ಶಿಕ್ಷೆ ಕೊಡುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡುತ್ತೆ. ಹೆಣ್ಣು ಮಕ್ಕಳ ರಕ್ಷಣೆಗೆ ನಮ್ಮ ಸರ್ಕಾರ ಯಾವತ್ತೂ ಬದ್ಧವಾಗಿದೆ ಅನ್ನುವಂತ ಹೇಳಿಕೆಯನ್ನ ಈಗಾಗಲೇ ಸಿದ್ದರಾಮಯ್ಯವರು ಕೊಟ್ಟಿರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ಭೀಮಾ ನಾಯಕ್ ಮಾಹಿತಿಗಾಗಿ.